ದೇವೇಗೌಡರಿಗೆ ಬಿಜೆಪಿ ಬಳಿ ಟಿಕೆಟ್ ಯಾಕೆ ಕೇಳಲಿಲ್ಲ ಎಚ್ಡಿಕೆ? ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳೋ ಎಚ್ಡಿಕೆ ಬಿಜೆಪಿಗೆ ಯಾಕೆ ಸಪೋರ್ಟ್? ಕುರ್ಚಿ ಉಳಿಸಿಕೊಳ್ಳಲು ಇಷ್ಟೆಲ್ಲ ಹೆಣಗಾಡಬೇಕಾ? ದೇವೇಗೌಡರಿಗೆ ಬಿಜೆಪಿ ನಾಯಕರು ರಾಜ್ಯಸಭೆ ಟಿಕೆಟ್ ಕೊಟ್ಟಿಲ್ಲ, ಕೊಡೋದು ಕೂಡ ಇಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಬೇರುಗಳನ್ನ ಬಿಟ್ಟುಕೊಳ್ಳಬೇಕೇ ವಿನಃ ಜೆಡಿಎಸ್ ಬೆಳೆಯೋದು ಬಿಜೆಪಿಗೆ ಸುತಾರಾಮ್ ಇಷ್ಟವಿಲ್ಲ. ಹೀಗಿದ್ರು ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರಿಗೆ ಬಿಜೆಪಿ ಬಳಿ ಅದ್ಯಾಕೆ ರಾಜ್ಯಸಭಾ ಟಿಕೆಟ್ ಕೇಳಲಿಲ್ಲ? ಕುರ್ಚಿ ಉಳಿಸಿಕೊಳ್ಳಲು ಇಷ್ಟೆಲ್ಲ ಹೆಣಗಾಡಬೇಕಾ ಕುಮಾರಣ್ಣ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ದೇವೇಗೌಡರಿಗೆ ಬಿಜೆಪಿ ರಾಜ್ಯಸಭಾ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಹಾಟ್ ಟಾಪಿಕ್ ಆಗಿ ಬದಲಾಗಿದೆ. ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರನ್ನ 6 ವರ್ಷದ ಹಿಂದೆ ಕಾಂಗ್ರೆಸ್ ಬೆಂಬಲಿಸಿ ರಾಜ್ಯಸಭೆಗೆ ಕಳಿಸಿಕೊಟ್ಟಿತ್ತು. ನಿಜ ಹೇಳಬೇಕು ಅಂದ್ರೆ 2020ನೇ ಇಸ್ವಿಯಲ್ಲಿ ಅದಾಗಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ದೋಸ್ತಿ ಹಳಿಸಿದ್ರು. ದೇವೇಗೌಡರ ಮೇಲಿನ ಗೌರವದಿಂದ ಕಾಂಗ್ರೆಸ್ ನಾಯಕರು ದೇವೇಗೌಡರನ್ನ ರಾಜ್ಯಸಭೆಗೆ ಆರಿಸಿ ಕಳಿಸಿದ್ರು. ಒಂದೊಮ್ಮೆ ಅವತ್ತು ಕಾಂಗ್ರೆಸ್ ಇದಕ್ಕೆ ನಿರಾಕರಿಸಿದ್ರೆ ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆ ಆಗುತ್ತಲೇ ಇರಲಿಲ್ಲ. ಆದ್ರೆ ರಾಜ್ಯಸಭೆಗೆ ಆರಿಸಿ ಹೋದ್ಮೇಲೆ ದೇವೇಗೌಡರು ಕಳೆದ ಲೋಕಸಭಾ ಚುನಾವಣೆಗೂ ಮೊದಲೇ ಎನ್ಡಿಎಗೆ ಜೈ ಅಂದ್ರು. ಅಲ್ಲಿಯವರೆಗೂ ಆರ್ಎಸ್ಎಸ್ ಮತ್ತು ಬಿಜೆಪಿಯನ್ನ ಬಾಯಿಗೆ ಬಂದಂಗೆ ಟೀಕಿಸುತ್ತಿದ್ದ ಕುಮಾರಣ್ಣ ಮತ್ತು ದೇವೇಗೌಡರು ಎನ್ಡಿಎ ಸೇರಿದ ಮೇಲೆ ಬಿಜೆಪಿಯನ್ನ ಬಾಯಿ ತುಂಬಾ ಹಾಡಿ ಹೊಗಳುತ್ತಿದ್ದಾರೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, 2014ರಲ್ಲಿ ಮೋದಿ ದೇಶದ ಪ್ರಧಾನಿಯಾದ್ರೆ ನಾನು ದೇಶ ಬಿಡ್ತೀನಿ ಅಂತ ಹೇಳಿದ್ದು ಇದೇ ದೇವೇಗೌಡರು. ಜೊತೆಗೆ ನನಗೆ ಮುಂದಿನ ಜನ್ಮ ಅಂತ ಇದ್ರೆ ನಾನು ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದ್ದು ಕೂಡ ಇದೇ ದೇವೇಗೌಡರು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ದು ಜಾತ್ಯತೀತ ಪಕ್ಷ ಜೆಡಿಎಸ್ ಯಾವುದೇ ಕಾರಣಕ್ಕೂ ಕೋಮುವಾದಿ ಬಿಜೆಪಿ ಜೊತೆ ಕೈ ಜೋಡಿಸಲ್ಲ ಅಂತೇಳಿ ಕಟುವಾಗಿ ವಾದಿಸುತ್ತಿದ್ದು ಕೂಡ ದೇವೇಗೌಡ್ರೆ. ಇದೇ ಕಾರಣಕ್ಕೆ 2007ರಲ್ಲಿ 2020 ಸರ್ಕಾರವಿದ್ದಾಗ ತಮ್ಮ ಪುತ್ರ ಎಚ್ಡಿಕೆ 20 ತಿಂಗಳು ಸಿಎಂ ಆಗಿರೋವರೆಗೂ ಸುಮ್ಮನಿದ್ದ ದೇವೇಗೌಡರು ಆನಂತರ ಬಿಎಸ್ ಯಡಿಯೂರಪ್ಪ ಸಿಎಂ ಆಗೋದಕ್ಕೆ ಬಿಟ್ಟೇ ಇರಲಿಲ್ಲ. ಆಗ ಕೋಮುವಾದಿಗಳನ್ನ ಅಧಿಕಾರದಿಂದ ದೂರ ಇಡೋ ಮಾತುಗಳನ್ನಾಡ್ತಿದ್ದ ದೇವೇಗೌಡರು ಈಗ ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕಾಗಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ. ತಮ್ಮನ್ನ ಪ್ರಧಾನಿ ಮಾಡಿದ್ದ ಮತ್ತು ಈ ಹಿಂದೆ ರಾಜ್ಯಸಭೆಗೆ ಆರಿಸಿ ಕಳಿಸಿದ್ದ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಕೆಂಡ ಕಾರುತ್ತಿದ್ದಾರೆ. ಅಂದ್ರೆ ದಳಪತಿಗಳು ಈ ಹಿಂದೆ ಕಾಂಗ್ರೆಸ್ ಪಕ್ಷ ಮಾಡಿದ್ದ ಒಳ್ಳೆದೆಲ್ಲವನ್ನು ಮರೆಮಾಚಿ ರಾಜಕೀಯ ವೈರುಧ್ಯಗಳಲ್ಲಿ ಕಾಂಗ್ರೆಸ್ ಮಾಡಿದ ಕೆಟ್ಟದ್ದನ್ನ ಮಾತ್ರ ಮೆಲುಕು ಹಾಕ್ತಾ ಕೂತಿದ್ದಾರೆ. ಈಗಲೂ ಅಷ್ಟೇ ಮಾಜಿ ಪ್ರಧಾನಿ ದೇವೇಗೌಡರನ್ನ 93ರ ಇಳಿ ವಯಸ್ಸಿನಲ್ಲೂ ರಾಜ್ಯಸಭೆಗೆ ಆಯ್ಕೆ ಮಾಡಿ ಅವರಿಗೆ ಗೌರವ ಕೊಡಿ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅದಕ್ಕೆ ಬಿಜೆಪಿ ನಾಯಕರ ಬಳಿ ಕೇಳಲಿಲ್ಲ. ತಮ್ಮ ಕುರ್ಚಿ ಉಳಿದ್ರೆ ಸಾಕು ಅನ್ನೋ ರೀತಿ ನಡ್ಕೊಂತಿರೋ ಕುಮಾರಸ್ವಾಮಿ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿಕೆ ಕೊಟ್ಟಿದ್ರು. ನಾವು ದೇವೇಗೌಡರನ್ನ ಆರಿಸಿ ಕಳಿಸಿ ಅಂತಾನು ಕೇಳಲ್ಲ, ಬೇಡ ಅಂತಾನು ಹೇಳಲ್ಲ, ಅದು ಬಿಜೆಪಿಗೆ ಬಿಟ್ಟದ್ದು ಅಂತ ಹೇಳಿದ್ರು. ಅದ್ಯಾವಾಗ ಬಿಜೆಪಿ ನಾಯಕರು ಓರ್ವ ಸಾಮಾನ್ಯ ಅಭ್ಯರ್ಥಿಯನ್ನ ರಾಜ್ಯಸಭೆಗೆ ಆಯ್ಕೆ ಮಾಡ್ತು ಆಗ ಕಾಂಗ್ರೆಸ್ ತಿರುಗಿ ಬಿದ್ದಿದೆ. ದೇವೇಗೌಡರಿಗೆ ಬಿಜೆಪಿ ಭಾರಿ ಅನ್ಯಾಯ ಮಾಡಿದೆ. ಇದು ಕೇವಲ ದೇವೇಗೌಡ ಅವರಿಗೆ ಮಾಡಿರೋ ಅನ್ಯಾಯ ಮಾತ್ರವಲ್ಲ, ಕರ್ನಾಟಕಕ್ಕೆ ಮತ್ತು ಕನ್ನಡಿಗರಿಗೆ ಮಾಡಿದ ಅವಮಾನ ಅನ್ನೋ ರೀತಿ ವಾಗ್ದಾಳಿ ನಡೆಸಿತು. ಅದರಲ್ಲೂ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನೇರವಾಗಿ ಕಮಲದಳ ಪಕ್ಷಗಳನ್ನ ಮಾತಿನ ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಿದ್ರು. ರಾಜ್ಯಸಭೆಗೆ ಮಾಜಿ ಪ್ರಧಾನಿ ದೇವೇಗೌಡ ಅವರನ್ನ ಆಯ್ಕೆ ಮಾಡಲು ನಿರಾಕರಿಸುವ ಮೂಲಕ ಬಿಜೆಪಿ ಜೆಡಿಎಸ್ಗೆ ಅವಮಾನ ಮಾಡಿದ್ರು. ಕೇಂದ್ರ ಸಚಿವ ಸ್ಥಾನ ಉಳಿಸಿಕೊಳ್ಳುವ ಉದ್ದೇಶದಿಂದ ಜೆಡಿಎಸ್ ಇದನ್ನ ಸಹಿಸಿಕೊಂಡಿರುವುದು ನಿಜಕ್ಕೂ ಆಶ್ಚರ್ಯಕರ. ಈ ಅಪಮಾನವನ್ನ ಒಪ್ಪಿಕೊಳ್ಳೋದು ರಾಜಕೀಯ ಶರಣಾಗತಿಯಾಗಿದೆ ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ರು. ನಿಮ್ಗೆ ಗೊತ್ತಿರಲಿ, 2019ರ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಜಿಎಸ್ ಬಸವರಾಜು ಅವರು ಎಚ್ ಡಿ ದೇವೇಗೌಡ ಅವರನ್ನ ಸೋಲಿಸಿದ್ರು. ಆ ಬಳಿಕ ರಾಜಕೀಯ ಭಿನ್ನಾಭಿಪ್ರಾಯಗಳಿದ್ದರೂ ಮಾಜಿ ಪ್ರಧಾನಿಯ ಸ್ಥಾನಮಾನಕ್ಕೆ ಗೌರವ ನೀಡಿ ಕಾಂಗ್ರೆಸ್ ಪಕ್ಷ ಹಾಗೂ ಸೋನಿಯಾ ಗಾಂಧಿ ಅವರು ದೇವೇಗೌಡ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಲು ಬೆಂಬಲ ನೀಡಿದ್ರು. ಹೀಗಿದ್ರು ಈಗ ಕಾಂಗ್ರೆಸ್ ವಿರುದ್ಧವೇ ದಳಪತಿಗಳು ತಿರುಗಿ ಬಿದ್ದಿದ್ದಾರೆ. ಈ ಬಗ್ಗೆ ನಿನ್ನೆ ಕುಮಾರಣ್ಣ ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ರಾಜ್ಯಸಭೆಗೆ ಬಿಜೆಪಿ ಅದ್ಯಾಕೆ ದೇವೇಗೌಡರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದಕ್ಕೆ ಅವರು ಕೊಟ್ಟ ಆನ್ಸರ್ ಏನ್ ಗೊತ್ತಾ? ಅದನ್ನು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಈಗ್ಯಾಕೆ ಕಾಂಗ್ರೆಸ್ನವರಿಗೆ ಎಚ್ಡಿಡಿ ಬಗ್ಗೆ ಅನುಕಂಪ? ಕಮಲದಳ ದೋಸ್ತಿಯಲ್ಲಿ ಹುಳಿ ಹಿಂಡುತ್ತಿದೆಯಾ ಕಾಂಗ್ರೆಸ್? ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಅತಿಯಾದ ಅನುಕಂಪ ಬಂದಿದೆ. ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ಮೈತ್ರಿಯಲ್ಲಿ ಬಿರುಕು ಸೃಷ್ಟಿಸಲು ಆ ಪಕ್ಷ ಅನುಕಂಪದ ಅಸ್ತ್ರ ಪ್ರಯೋಗಿಸುತ್ತಿದೆ ಅಂತೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಟುವಾಗಿ ಟೀಕಿಸಿದ್ದಾರೆ. ಮಂಗಳವಾರದಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ತಗ್ಗಹಳ್ಳಿ ಗ್ರಾಮದಲ್ಲಿ ಸಿಎಸ್ಆರ್ ನಿಧಿ ಅನುದಾನದಿಂದ ನೂತನವಾಗಿ ನಿರ್ಮಾಣಗೊಂಡಿರುವ ಶಾಲಾ ಕೊಠಡಿಗಳನ್ನು ಉದ್ಘಾಟಿಸಿದ ನಂತರ ಕೇಂದ್ರ ಸಚಿವರು ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ರಾಜ್ಯಸಭೆ ಟಿಕೆಟ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಅನಗತ್ಯವಾಗಿ ಮಾತನಾಡ್ತಿದ್ದಾರೆ. ದೇವೇಗೌಡರ ಬಗ್ಗೆ ಎಲ್ಲಿಲ್ಲದ ಅನುಕಂಪ ಬಂದಿದೆ.
ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ತರಲು ಕಾಂಗ್ರೆಸ್ ವಿಫಲ ಪ್ರಯತ್ನ ನಡೆಸುತ್ತಿದೆ. ರಾಜ್ಯಸಭೆ ಟಿಕೆಟ್ಗೆ ದೇವೇಗೌಡರು ಅರ್ಜಿಯೇ ಹಾಕಿಲ್ಲ ಅಂತೇಳಿ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ತನ್ನಲ್ಲಿ ಆಗುತ್ತಿರುವ ಬೆಳವಣಿಗೆಗಳು ಮತ್ತು ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಕಾಂಗ್ರೆಸ್ ಪಕ್ಷವು ದೇವೇಗೌಡ ಅವರನ್ನ ನೆಪ ಮಾಡಿಕೊಂಡು ರಾಜಕೀಯ ಮಾಡುತ್ತಿದೆ. ದೇವೇಗೌಡ ಅವರದ್ದು ಹೋರಾಟದ ಬದುಕು, ಅಧಿಕಾರಕ್ಕಾಗಿ ಹಪಹಪಿಸಿದವರಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರಧಾನಿ ಸ್ಥಾನವನ್ನೇ ಬಿಟ್ಟು ಬಂದ್ರು ಅಂತೇಳಿ ಕುಮಾರಣ್ಣ ಹೇಳಿದ್ದಾರೆ. ಅದೆಲ್ಲವೂ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿಲ್ಲವೇ ಅಂತಾನೂ ತೀಕ್ಷ್ಣವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನ ಕಳೆದ ಬಾರಿ ದೇವೇಗೌಡ ಅವರ ಅವಿರೋಧ ಆಯ್ಕೆಗೆ ಕಾಂಗ್ರೆಸ್ ಬೆಂಬಲದ ಬಗ್ಗೆಯೂ ಮಾತನಾಡಿರೋ ಕುಮಾರಸ್ವಾಮಿ, ಆಗ ದೇವೇಗೌಡರ ವಿರುದ್ಧ ಇನ್ನೊಬ್ಬ ಅಭ್ಯರ್ಥಿ ನಿಲ್ಲುವ ಅವಕಾಶ ಇರಲಿಲ್ಲ. ಆ ಸಂದರ್ಭದಲ್ಲಿ ಯಾವುದೇ ಪಕ್ಷಕ್ಕೆ ತನ್ನ ಅಭ್ಯರ್ಥಿಯನ್ನ ನಿಲ್ಲಿಸಿ ಗೆಲ್ಲಿಸಿಕೊಳ್ಳುವಷ್ಟು ಸಂಖ್ಯಾಬಲ ಇರಲಿಲ್ಲ. ನಮ್ಮ ಪಕ್ಷಕ್ಕೆ ಸಂಖ್ಯಾಬಲವಿತ್ತು, ಹೀಗಾಗಿ ರಾಜ್ಯಸಭೆಗೆ ದೇವೇಗೌಡರು ಆಯ್ಕೆಯಾದ್ರು. ಅವರು ಕಾಂಗ್ರೆಸ್ ಬೆಂಬಲದಿಂದ ರಾಜ್ಯಸಭೆಗೆ ಹೋಗಲಿಲ್ಲ ಅಂತ ಹೇಳಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಕೊಟ್ಟ ಬೆಂಬಲದ ಬಗ್ಗೆ ಕಿಂಚಿತ್ತೂ ಕನಿಕರ ಇಲ್ಲದಂತೆ ಕುಮಾರಣ್ಣ ಮಾತನಾಡಿದ್ದಾರೆ. ಡಿಕೆಶಿ ಸಿಎಂ ಆಗಿರೋದು ಜೆಡಿಎಸ್ಗೆ ಎಚ್ಚರಿಕೆಯ ಗಂಟೆ. ಡಿಕೆಶಿ ಬೆಳೆದ್ರೆ ಕುಮಾರಣ್ಣ ವರ್ಚಸ್ಸು ಕಳೆಗುಂದುತ್ತಾ. ಇನ್ನ ರಾಜ್ಯದಲ್ಲಿ ಡಿಕೆಶಿ ಸ್ಟ್ರಾಂಗ್ ಆದಷ್ಟು ಒಕ್ಕಲಿಗರ ಮತಗಳನ್ನು ನೆಚ್ಚಿಕೊಂಡಿರೋ ಜೆಡಿಎಸ್ ಪಕ್ಷ ಪತನದ ಹಾದಿ ಹಿಡಿಯೋದು ಪಕ್ಕ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಯಾಕಂದ್ರೆ ಡಿಕೆಶಿ ದೇವೇಗೌಡರ ನಂತರ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ. ಹೀಗಾಗಿ ಡಿಕೆಶಿ ವರ್ಚಸ್ಸನ್ನ ಕುಂದಿಸೋದಕ್ಕೆ ಕುಮಾರಸ್ವಾಮಿ ಮತ್ತು ದಳಪತಿಗಳು ಕಾದು ಕೂತಿದ್ದಾರೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯನ್ನ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಬಿಟ್ಟು ಕೊಡ್ತಾರೆ ಅಂತೇಳಿ ಯಾರು ಊಹಿಸಿರ್ಲಿಲ್ಲ. ಕುರ್ಚಿ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ರು ಕಚ್ಚಾಡ್ತಾರೆ. ಆ ಕಚ್ಚಾಟದಲ್ಲಿ ತಾವು ರಾಜಕೀಯ ಬೇಳೆ ಬೇಯಿಸಿಕೊಳ್ಳಬಹುದು ಅಂತೇಳಿ ಕಮಲದಳ ಪಕ್ಷಗಳು ಕಾದು ಕೂತಿದ್ವು. ಆದ್ರೆ ಸಿದ್ದರಾಮಯ್ಯ ಏನು ತಕರಾರು ತೆಗೆಯದೆ ಹೈಕಮಾಂಡ್ ಮಾತಿನಂತೆ ಸಿಎಂ ಕುರ್ಚಿಯನ್ನ ಡಿಕೆಶಿಗೆ ಬಿಟ್ಟುಕೊಟ್ಟಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರು ಡಿಕೆಶಿ ಸರ್ಕಾರಕ್ಕೆ ಮಸಿ ಬಳಿಯೋದಕ್ಕೆ ಕಾದು ಕೂತಿದ್ದಾರೆ. ಇನ್ನ ರಾಜ್ಯದಲ್ಲಿ ಒಕ್ಕಲಿಗ ಮುಖ್ಯಮಂತ್ರಿ ಡಿಕೆಶಿ ಇರುವಾಗ ರಾಜ್ಯಸಭೆಗೆ ದೇವೇಗೌಡರನ್ನ ಯಾಕೆ ಆರಿಸಬೇಕು ಅನ್ನೋ ರೀತಿ ಕುಮಾರಸ್ವಾಮಿ ಮಾತನಾಡಿರೋದು ನಿಜಕ್ಕೂ ವಿಪರ್ಯಾಸ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಒಕ್ಕಲಿಗ ಮುಖ್ಯಮಂತ್ರಿ ಇರಬೇಕಾದ್ರೆ ರಾಜ್ಯಸಭೆ ತಗೊಂಡು ಏನ್ ಮಾಡ್ತೀರಾ? 2 ತಿಂಗಳು ಕಾದು ನೋಡೋಣ, ಅವ್ರೇನ್ ಮಾಡ್ತಾರೆ ಅನ್ನೋದನ್ನ ಗಮನವಿಟ್ಟು ನೋಡೋಣ ಅಂತ ಹೇಳಿದ್ದಾರೆ. ಇನ್ನ ಡಿಕೆಶಿ ಮುಖ್ಯಮಂತ್ರಿ ಆಗುತ್ತಿರುವ ಹಿನ್ನೆಲೆಯಲ್ಲಿ ದೇವೇಗೌಡರ ಮನೆಯಲ್ಲಿ ಸೂತಕ ಆವರಿಸಿದೆ ಎಂದಿದ್ದ ಮಾಜಿ ಮಂತ್ರಿಯೊಬ್ಬರ ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ರಿಯಾಕ್ಟ್ ಮಾಡಲು ನಿರಾಕರಿಸಿದ್ದಾರೆ. ಅಷ್ಟೇ ಅಲ್ಲ, ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಜೊತೆ ಸಂಪರ್ಕ ಹೊಂದಿದ್ದಾರೆ ಅನ್ನೋ ವದಂತಿಗಳನ್ನು ಕೂಡ ಸಚಿವ ಕುಮಾರಸ್ವಾಮಿ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ಕಾಂಗ್ರೆಸ್ನ ಯಾವ ನಾಯಕರನ್ನು ನಾನು ಸಂಪರ್ಕಿಸಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಡಿಕೆಶಿಗೆ ನಾನೇನು ಸಲಹೆ ಕೊಡಲಿ ಅಂತೇಳಿ ಕೈ ಮುಗಿದು ಬಿಟ್ಟಿದ್ದಾರೆ. ತಮ್ಮ ನಿವಾಸಕ್ಕೆ ರಾಜ್ಯದ ಮುಖ್ಯಮಂತ್ರಿ ಭೇಟಿ ನೀಡುತ್ತಾರಂತಲ್ಲ, ಕುಮಾರಸ್ವಾಮಿ ಅವರ ಸಲಹೆ ಕೇಳೋದಾಗಿ ಹೇಳಿದ್ದಾರೆ ಅಂತ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ತೀಕ್ಷ್ಣವಾಗಿ ರಿಯಾಕ್ಟ್ ಮಾಡಿರೋ ಎಚ್.ಡಿ. ಕುಮಾರಸ್ವಾಮಿ, ನಾನೇನು ಸಲಹೆ ಕೊಡ್ಲಿ? ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನ್ ಹರಿದಿದ್ದಾರೆ ಅಂತ ಕೇಳಿದ್ದಾರೆ. ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳುತ್ತಾರೆ. ನಾನೇನ್ ಹೆದರಿಲ್ಲ, ನನ್ನ ಬಳಿ ಬಂದು ಏನ್ ಸಲಹೆ ಕೇಳುತ್ತಾರೆ ಅವರು, ಎಲ್ಲವನ್ನು ನಾನು ಬಲ್ಲೆ. ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಅತಿ ವಿನಿಯಂ ಧೂರ್ತ ಲಕ್ಷಣಂ ಅಂತ. ಆ ಮಾತು ನನಗೆ ಪದೇ ಪದೇ ನೆನಪಿಗೆ ಬರುತ್ತೆ ಅಂತೇಳಿ ಕುಮಾರಸ್ವಾಮಿ ಕಟುವಾಗಿ ಟೀಕಿಸಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಗೆ ಜೆಡಿಎಸ್ ಪಕ್ಷ ಅಭ್ಯರ್ಥಿ ಹಾಕಿರೋ ವಿಚಾರದ ಬಗ್ಗೆಯೂ ರಿಯಾಕ್ಟ್ ಮಾಡಿರೋ ಕುಮಾರಸ್ವಾಮಿ, ನಮಗೂ 2 ಮತ ಬೇಕು, ಕಾಂಗ್ರೆಸ್ ಪಕ್ಷಕ್ಕೂ 2 ಮತ ಬೇಕು. ಇದರಲ್ಲಿ ಯಾವುದೇ ಗೇಮ್ ಪ್ಲಾನ್ ಇಲ್ಲ. ನಾವು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮತ ಹಾಕುವಂತೆ ಕೇಳುತ್ತೇವೆ. ನಮ್ಮ ಪ್ರಯತ್ನ ನಾವು ಮಾಡ್ತೇವೆ. ಕಾಂಗ್ರೆಸ್ ಅವರಿಗೆ ಹಣ ಬಲ, ಅಧಿಕಾರ ಬಲವಿದೆ. ಮುಂದೆ ನೋಡೋಣ ಏನಾಗುತ್ತೋ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನ ಗ್ಯಾಸ್ ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಕೇಳಲಾದ ಪ್ರಶ್ನೆಗೆ, ಯುದ್ಧದ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆಯಾಗಿದೆ. ಇದು ಭಾರತದಲ್ಲಿ ಮಾತ್ರ ಆಗಿರೋದಲ್ಲ, ಜಗತ್ತಿನ ಎಲ್ಲಾ ದೇಶಗಳಿಗೂ ಪರಿಸ್ಥಿತಿ ಬಂದಿದೆ. ಕಾಂಗ್ರೆಸ್ ಅವರು ಎಲ್ಲದಕ್ಕೂ ರಾಜಕೀಯ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ನೋಡೋದಾದ್ರೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಕಳೆದ 3.5 ವರ್ಷದಿಂದ ಬೆಲೆ ಏರಿಸುತ್ತಾ ಬಂದಿದ್ದಾರೆ. ಅದಕ್ಕೆ ಏನಂತ ಹೇಳೋದು ಅಂತೇಳಿ ತೀವ್ರವಾಗಿ ತರಾಟೆಗೆ ತಗೊಂಡಿದ್ದಾರೆ. ಆ ಮೂಲಕ ಮೋದಿ ಸರ್ಕಾರದ ಬೆಲೆ ಏರಿಕೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಗೃಹ ಬಳಕೆಯ ಗ್ಯಾಸ್ ಬೆಲೆ ಈಗ ಏರಿರೋದು 100-200 ರೂಪಾಯಿ ಮಾತ್ರ. ಆದ್ರೆ ಕಳೆದ 12 ವರ್ಷಗಳ ಹಿಂದೆ 450 ರೂಪಾಯಿ ಇದ್ದ ಎಲ್ಪಿಜಿ ಸಿಲಿಂಡರ್ಗೆ ಯುಪಿಎ ಸರ್ಕಾರದಲ್ಲಿ 150 ರೂಪಾಯಿ ಸಬ್ಸಿಡಿ ಸಿಗ್ತಿತ್ತು. ಅದನ್ನ 900ರ ಗಡಿ ದಾಟಿಸಿದ್ದು ಮೋದಿ ಸರ್ಕಾರ ಅಲ್ವಾ? ಇದು ಕಳೆದ 12 ವರ್ಷಗಳಲ್ಲಿ ಏರಿದ ಬೆಲೆ. ಆಗ ಅದ್ಯಾವ ಯುದ್ಧ ನಡೆಯುತ್ತಿತ್ತು ಅಂತೇಳಿ ಮಾಧ್ಯಮಗಳು ಕುಮಾರಣ್ಣನಿಗೆ ಅದಕ್ಕೆ ಪ್ರಶ್ನೆ ಕೇಳುತ್ತಿಲ್ಲ. ಇನ್ನ ಪೆಟ್ರೋಲ್ ಬೆಲೆಯನ್ನ 110 ರೂಪಾಯಿ ಗಡಿ ದಾಟಿಸಿದ್ದು 2022ರಲ್ಲಿ. ಆನಂತರ ಅದನ್ನ 103 ರೂಪಾಯಿಗೆ ಇಳಿಸಿ ಮೋದಿ ಗಿಫ್ಟ್ ಅಂತ ಬಿಂಬಿಸಲಾಯಿತು. ಹಾಗಾದ್ರೆ 70 ರೂಪಾಯಿ ಲೀಟರ್ ಇದ್ದ
ಇದ್ದ ಪೆಟ್ರೋಲ್ ಬೆಲೆಯನ್ನ 110 ರೂಪಾಯಿ ಗಡಿ ದಾಟಿಸಿದ್ದು ಮೋದಿ ಸರ್ಕಾರ ಅಲ್ವಾ? ಆಗ ಅದ್ಯಾವ ಯುದ್ಧ ನಡೆಯುತ್ತಿತ್ತು? ಈಗ ದೂರದ ಯುದ್ಧವನ್ನ ತೋರಿಸಿ ಮನಸೋ ಇಚ್ಛೆ ಮೋದಿ ಸರ್ಕಾರ ಬೆಲೆ ಏರಿಸುತ್ತಿದ್ರು. ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರು ಜನರನ್ನ ಯಾಮಾರಿಸುತ್ತಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ. ಕೆಲ ದಿನಗಳ ಹಿಂದಷ್ಟೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಬೆಲೆ ಏರಿಕೆ ಬಗ್ಗೆ ಪ್ರಶ್ನೆ ಕೇಳಿದಾಗ ಅವರು ಅದನ್ನ ಬಿಟ್ಟು ವುಮೆನ್ ರಿಸರ್ವೇಶನ್ ಬಿಲ್ ಬಗ್ಗೆ ಮಾತನಾಡಿದ್ರು. ಆ ಕುರಿತ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಅದೇನೇ ಇದ್ರೂ ರಾಜಕಾರಣಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪರಿಸ್ಥಿತಿ ಮತ್ತು ಸನ್ನಿವೇಶಗಳನ್ನ ಬದಲಾಯಿಸಿಕೊಳ್ತಾರೆ. ಅದೇ ರೀತಿ ಕುಮಾರಣ್ಣ ಕೂಡ ಬಿಜೆಪಿ ಪರವಾಗಿ ಮಾತನಾಡ್ತಿದ್ದಾರೆ. ಇದರಲ್ಲಿ ಅಚ್ಚರಿ ಏನೂ ಇಲ್ಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.